ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರಿನ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಉದ್ಯೋಗಾವಕಾಶ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯ, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ, ಕೌಶಲ್ಯ ಅಭಿವೃದ್ಧಿ ಸಂಸ್ಥೆ ಮತ್ತು ನಿರ್ಮಾಣ ಆರ್ಗನೈಸೇಷನ್ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾದ ಉದ್ಯೋಗ ಮೇಳಕ್ಕೆ 1500 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 35ಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಂಡಿದ್ವು. ಈ ಉದ್ಯೋಗ ಮೇಳಕ್ಕೆ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಎಂದು ಅನನ್ಯ ಶಿಕ್ಷಣ ಸಂಸ್ಥೆಯ ಪ್ರಮುಖರಾದ ಆಡಿಟರ್ ವಿಶ್ವನಾಥ್ ತಿಳಿಸಿದರು. ಉದ್ಯೋಗ ಅರಸಿಕೊಂಡು ಬೆಂಗಳೂರಿಗೆ ವಿದ್ಯಾರ್ಥಿಗಳು ಹೋಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಕಾಲೇಜಿನ ಕ್ಯಾಂಪಸ್ಗೆ ವಿವಿಧ ಪ್ರತಿಷ್ಠಿತ ಕಂಪನಿಗಳು ಕರೆಸಿ ಉದ್ಯೋಗ ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ವಿಶ್ವನಾಥ್ ಹೇಳಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಾಗೂ ತುಮಕೂರು ಸ್ಕಿಲ್ ಡೆವಲಪ್ಮೆಂಟ್ ಆಫೀಸ್ ತುಮಕೂರು ಮತ್ತು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ತುಮಕೂರು ಮತ್ತು ಇನ್ನು 30ರಿಂದ 35 ಕಂಪ್ನಿಗಳು ಇವತ್ತು ಜಾಬ್ ಮೇಳದಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಸುಮಾರು 600ರಿಂದ 700 ಜನ ಹುಡುಗರು ರಿಜಿಸ್ಟರ್ ಆಗುವಂಥ ಒಂದು ಅನಿಸಿಕೆ ನಮಗಿದೆ. ಮತ್ತು ನಮ್ಮ ಅನನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಕ್ಕಳಿಗೂ ಸಹ ಇದೊಂದು ಒಳ್ಳೆಯ ಅವಕಾಶ ಅಂತ ನಾವು ಅದನ್ನು ಭಾವಿಸಿದ್ದೀವಿ. ಈ ರೀತಿ ಜಾಬ್ ಮೇಳನ ನಾವು ವರ್ಷವೂ ಅಂದ್ಕೊತೀವಿ. ಏನಂತ ಹೇಳಿದ್ರೆ, ಎಲ್ಲ ಹುಡುಗರು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಖರ್ಚು ಮಾಡಿಕೊಂಡು ಕಷ್ಟಪಟ್ಟು ಮಾಡೋ ಬದಲು ಇಲ್ಲೇ ನಮ್ಮ ತುಮಕೂರಿನಲ್ಲೇ ಎಲ್ಲ ಕಾಲೇಜಾಗಲಿ, ಬೇರೆ ಬೇರೆ ಇತರೆ ಕಾಲೇಜಾಗಲಿ ಮತ್ತು ಇನ್ಸ್ಟಿಟ್ಯೂಷನ್ಸ್ ಆಗಲಿ ಅಲ್ಲಿಂದ ಬಂದು ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸ್ತಾ ಒಳ್ಳೆಯದಾಗಲಿ ಅಂತ ಈ ಅನನ್ಯ ಸಂಸ್ಥೆಯಿಂದ ಮತ್ತು ಉದ್ಯೋಗ ವಿನಿಮಯ ಕೇಂದ್ರ ಹಾಗೂ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಈ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ಉದ್ಯೋಗ ಮೇಳದಲ್ಲಿ ಸುಮಾರು ಕಂಪನಿಗಳು ಭಾಗವಹಿಸಿದ್ದಾವೆ. ಏಕೆಂದರೆ ಪ್ರತಿಯೊಬ್ಬ ತರಬೇತಿದಾರನು ಅಥವಾ ವಿದ್ಯಾರ್ಥಿ ಒಂದೊಂದು ಕಂಪನಿಗೆ ಹೋಗಿ ಅವನು ರಿಜಿಸ್ಟರ್ ಮಾಡಿಕೊಂಡು ಕೆಲಸ ಹುಡ್ಕೋದು ಕಷ್ಟ ಆಗುತ್ತೆ. ಕಂಪನಿಗಳೇ ಇಲ್ಲಿ ಬರೋದ್ರಿಂದ ಕಂಪನಿಗಳಿಗೂ ಕೆಲಸಗಾರ ಸಿಕ್ಕಂಗಾಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೂ ಕೆಲಸ ಸಿಗೋಂತಾಗುತ್ತೆ. ಇದು ಒಳ್ಳೆಯ ಕಾರ್ಯಕ್ರಮ. ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಆಗಲಿ ಅಂತೇಳಿ ನಾನು ಧನ್ಯವಾದ. ಉದ್ಯೋಗ ನಡೀತಾ ಇದೆ. ಸೊ ಇದು ನಿರ್ಮಾಣ ಮತ್ತು ಎಸ್ ರಿಕ್ರೂಟ್ಮೆಂಟ್ ಮತ್ತು ಎಂಪ್ಲಾಯ್ಮೆಂಟ್ ಆಫೀಸು ಮತ್ತು ಅನನ್ಯ ಕಾಲೇಜ್ ಎಲ್ಲ ಜಾಯಿಂಟ್ಲಿ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ಅನನ್ಯ ಕಾಲೇಜ್ ಬಂದು ತುಂಬ ಆ್ಯಕ್ಚುಲಿ ನಮಗೆ ಒಂದು 15 ವರ್ಷದ ಪರಿಚಿತ ಗೌರೀಶ್ ಸರ್ ಅಂತೇಳಿ. ಸೊ ಅವ್ರ ಮುಖಾಂತರ ಮತ್ತೆಲ್ಲ ಎಂಪ್ಲಾಯ್ಮೆಂಟ್ ಎಲ್ಲ ಮಾತಾಡಿ ಉದ್ಯೋಗ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 30ಕ್ಕೂ ಹೆಚ್ಚು ಕಂಪ್ನಿಗಳು ಬಂದಿದೆ. 500 ವಿದ್ಯಾರ್ಥಿಗಳಿಂದನೂ ಏನು ರಿಜಿಸ್ಟ್ರೇಷನ್ ಆಗಿದೆ, 1500 ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ಇನ್ನೂ ಒಂದು 800 ಹುಡುಗರು ಬರೋ ಇದನ್ನಿದೆ. ಸೊ ಎಲ್ರಿಗೂ ಜಾಬ್ ಆಗಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ಆಲ್. ಇನ್ನು ಈ ಉದ್ಯೋಗ ಮೇಳಕ್ಕೆ SSLC, PUC, ITI, ಡಿಪ್ಲೊಮಾ ಹಾಗೂ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪಡೆದ ವಿದ್ಯಾರ್ಥಿಗಳು ಬಯೋಡೇಟಾ, ಆಧಾರ್ ಕಾರ್ಡ್, ಅಂಕಪಟ್ಟಿ ಪ್ರತಿಯನ್ನು ನೀಡುವ ಮೂಲಕ ನೇರ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು. ಇನ್ನು ಈ ಸಂಸ್ಥೆಯ ಪ್ರಮುಖರಾದ ಡಾಕ್ಟರ್ ಹರೀಶ್, ಉಮೇಶ್, ಪ್ರಾಚಾರ್ಯ ವಿಶ್ವಾಸ್, ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಕೆಂಪಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಹಣದ ವಿಚಾರಕ್ಕಾಗಿ ಗುತ್ತಿಗೆದಾರ ಜಯಣ್ಣ ಮೇಲೆ ಹಲ್ಲೆ ನಡೆಸಲಾಗಿದ್ದು, ಆರೋಪಿ ಸಬ್ಬನಹಳ್ಳಿ ಜಯಣ್ಣ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಯಣ್ಣ ತುಮಕೂರಿನಲ್ಲಿ ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು, ನಾನು ಸಣ್ಣ ಗುತ್ತಿಗೆದಾರನಾಗಿದ್ದು ಚಿಕ್ಕನಾಯಕನಹಳ್ಳಿ ಮೂಲದವನಾಗಿರುತ್ತೇನೆ. ಚಿಕ್ಕನಾಯಕನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುತ್ತಿಗೆ ಕೆಲಸಗಳನ್ನು ನಡೆಸುತ್ತಿದ್ದು ಕೆಲವೊಂದು ಗುತ್ತಿಗೆಗಳನ್ನು ಸಬ್ಬನಹಳ್ಳಿ ಜಯಣ್ಣ ಅವರಿಗೆ ನೀಡುತ್ತಿದ್ದೆ. ಹಣದ ವಿಚಾರವಾಗಿ ನಮ್ಮಿಬ್ಬರ ನಡುವೆ ಆಗಾಗ ಕಲಹ ಉಂಟಾಗುತ್ತಿತ್ತು. ಸುಮಾರು 10 ಲಕ್ಷ ಹಣವನ್ನು ಸಬ್ಬನಹಳ್ಳಿ ಜಯಣ್ಣ ಅವರಿಗೆ ನೀಡಿದ್ದು ಅದನ್ನು ಮರಳಿಸುವಂತೆ ಕೇಳಿದಾಗ ನನ್ನ ಮೇಲೆ ಹಲ್ಲೆ ನಡೆಸುತ್ತಾರೆ. ಇದೇ ತಿಂಗಳ 10ನೇ ತಾರೀಕಿನಂದು ಬುಕ್ಕಾಪಟ್ಟಣ ಸರ್ಕಲ್ನಲ್ಲಿ ಕಾರಿನಿಂದ ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾರೆ. ಈ ಕುರಿತಂತೆ ದೂರು ನೀಡಿದರೂ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ. ಹಾಗಾಗಿ ಆರೋಪಿಯಿಂದ ನನಗೆ ಜೀವ ಬೆದರಿಕೆ ಇದ್ದು ಸೂಕ್ತ ಕಾನೂನು ಭದ್ರತೆ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಸಬ್ಬನಹಳ್ಳಿ ರಾಜಣ್ಣ ಬೇಲ್ ಮೇಲೆ ಇರತಕ್ಕಂಥ ವ್ಯಕ್ತಿ ಈಗ ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡಿ ನನಗೆ ಪ್ರಾಣ ಭಯ ಇರೋದ್ರಿಂದ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದರ ಮೇಲೆ ಯಾವುದೇ ಕಾನೂನು ಕ್ರಮ ಇನ್ನೂ ಅವ್ರ ಮೇಲೆ ತಗೊಂಡಿಲ್ಲ. FIR ಆಗಿದೆ. FIR ಕಾಪಿ ಇಲ್ಲಿದೆ. FIR ಕಾಪಿ FIR ಇದೆ. ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗಿರೋದು, ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಿರೋದು. ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿರೋದು. ನಮ್ಮ ಡಿಮ್ಯಾಂಡ್ ಏನಿಲ್ಲ. ನನಗೆ ಪ್ರಾಣ ಭಯ ಇದೆ, ನನಗೆ ರಕ್ಷಣೆ ಬೇಕು. ಅವನಿಗೆ ಕಾನೂನು ಪ್ರಕಾರ ಇನ್ನೂ ಏನು ಕೈಗೊಂಡಿಲ್ಲ. ಆಲ್ರೆಡಿ ಆತ ಒಂದು ಪ್ರಕರಣದಲ್ಲಿ ಬೇಲ್ ಇರೋದ್ರಿಂದ ನನಗೆ ಹೊರಗಡೆ ಓಡಾಡೋದಕ್ಕೆ ನನಗೆ ಭಯ ಆಗ್ತಿದೆ. ನಾನೊಬ್ಬ ಒಬ್ಬಂಟಿಗ.
ನಾನೊಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು. ನನಗೆ ಓಡಾಡೋಕ್ಕೆ ಭಯ ಆಗಿ ನಾನು ಮನೆ ಸೇರಿದ್ದೀನಿ. ಆದ್ದರಿಂದ ತಮ್ಮ ಮುಖಾಂತರ ನನಗೆ ಪ್ರಾಣ ರಕ್ಷಣೆ ವಿತ್ತು ನನಗೆ ಒಂದು ಸಪೋರ್ಟಿವ್ ಆಗಿ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಸರ್. ಇಂದು ಮಾರ್ಚ್ 17ರಂದು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ 50ನೇ ಜನ್ಮ ದಿನಾಚರಣೆ ಪ್ರಯುಕ್ತ ತುಮಕೂರಿನ ಹನುಮಂತಪುರದ ಉದಯ್ ವಾಟರ್ ವಾಶ್ ಸೆಂಟರ್ನಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಜನ್ಮ ದಿನಾಚರಣೆ ಆಚರಣೆ ಮಾಡಲಾಗುತ್ತಿದ್ದು, ಪುನೀತ್ ಇಹಲೋಕಕ್ಕೆ ಪಯಣ ಬೆಳೆಸಿದ ಬಳಿಕ ನಡೆಯುತ್ತಿರುವ 4ನೇ ಜನ್ಮ ದಿನಾಚರಣೆ ಇದಾಗಿದ್ದು, ದೊಡ್ಡಮನೆ ಹುಡುಗನ ಹುಟ್ಟುಹಬ್ಬವನ್ನು ಹಲವೆಡೆ ಅಭಿಮಾನಿಗಳು ಭರ್ಜರಿಯಾಗಿ ಆಚರಿಸುತ್ತಿದ್ದಾರೆ. ಅನ್ನದಾನ ಪಾನೀಯಗಳನ್ನು ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದ್ದು, ಪ್ರತಿ ವರ್ಷದಂತೆ ಇಂದು ತುಮಕೂರಿನ ಹನುಮಂತಪುರದ ಉದಯ್ ವಾಟರ್ ವಾಶ್ ಸೆಂಟರ್ನಲ್ಲಿ ಪುನೀತ್ ಅಭಿಮಾನಿಗಳು ಟೊಮೆಟೊ ಬಾತ್ ಹಂಚುವ ಮೂಲಕ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಮೆಹರೋಜ್ ಖಾನ್ ಹಾಗೂ ಮುಸ್ಲಿಂ ಮುಖಂಡರಿಗೆ ಇಫ್ತಿಯಾರ್ ಕೂಟವನ್ನು ಶ್ರೀಮಠದಿಂದ ಏರ್ಪಡಿಸಲಾಗಿತ್ತು. ಭಾನುವಾರ ಸಂಜೆ ಸಿದ್ಧಗಂಗಾ ಮಠದಲ್ಲಿ ರಂಜಾನ್ ಮಾಸದ ಅಂಗವಾಗಿ ಮಠದ ವತಿಯಿಂದ ಹಮ್ಮಿಕೊಂಡಿದ್ದ ಸರ್ವಧರ್ಮ ಅತಿಥಿ ಸತ್ಕಾರ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಮೆಹರೋಜ್ ಖಾನ್ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠಾಧೀಶರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್, ಪೈಗಂಬರ್ ಅವರ ಮೂಲಕ ನಮ್ಮೆಲ್ಲರಿಗೂ ಮಾನವೀಯತೆಯ ಪಾಠವನ್ನು ಕಲಿಸಿದ್ದಾರೆ. ಮನುಷ್ಯರಾದ ನಾವುಗಳು ಮಾನವೀಯತೆಯನ್ನು ಮೆರೆತಿದ್ದೇವೆ. ಆದರೆ ಶ್ರೀಮಠದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಸರ್ವ ಜನಾಂಗವು ಸಮಾನರಾಗಿ ಬೆಳೆಯುತ್ತಿದ್ದಾರೆ. ನಾನು ಸಹ ಸಿದ್ಧಗಂಗಾ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದೇನೆ. ನಾನು ಸಹ ಗುರುಗಳು ತೋರಿದ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದೇನೆ. ಶಿವಕುಮಾರ ಸ್ವಾಮಿಗಳು ನಮ್ಮೆಲ್ಲರ ಬಾಳಿನಲ್ಲಿ ಬೆಳಕನ್ನು ಚೆಲ್ಲಿದ್ದಾರೆ. ಹಾಗಾಗಿ ಶ್ರೀಗಳ ಗುಣಗಳನ್ನು ನಮ್ಮ ಬಾಳಿನಲ್ಲೂ ಸಹ ಅಳವಡಿಸಿಕೊಳ್ಬೇಕು ಅಂತ ತಿಳಿಸಿದ್ರು. ಮುನಿಯ ಬೇಡ, ಅಂಗನಿಗೆ ಅಸಹ್ಯ ಮಾಡಬೇಡ. ತುಂಬಾ ಇಷ್ಟ ಆಯಿತು. ಇಸ್ಲಾಂ ಕೂಡ ಅದನ್ನೇ ಕಲಿಸ್ಕೊಟ್ಟಿದೆ. 1400 ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವರಿಗೆ ಸರ್ವಶ್ರೇಷ್ಠನಾದ ಅಲ್ಲಾಹ್ ದೈವವಾಣಿಯನ್ನ ಇಳಿಸಿದ್ದಾನೆ. ಆ ಕಾಲದಲ್ಲಿ ಮಕ್ಕಳಲ್ಲಿ ಸುಲಿಗೆ, ದರೋಡೆ, ಹೆಣ್ಣು ಮಕ್ಕಳು ಹುಟ್ಟಿದರೆ ಜೀವಂತವಾಗಿ ಅವರನ್ನ ಬಿಡ್ತಿದ್ರು. ವಿದ್ಯೆ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ಯಾವ ರೀತಿಯ ನ್ಯಾಯವೂ ಕೂಡ ಇರಲಿಲ್ಲ. ಅದನ್ನೆಲ್ಲ ಈ ಜಗತ್ತಿನಲ್ಲಿ ಪ್ರಳಯ ಬರುವವರೆಗೂ ಕೂಡ ಒಂದು ನಿಯಮವನ್ನ ಕಲಿಸಿಕೊಟ್ಟ ದೇವನು ಪೈಗಂಬರರ ಮೂಲಕ ನಮಗೆಲ್ಲರಿಗೂ ಕೂಡ ಮಾನವೀಯತೆಯ ಪಾಠವನ್ನು ಕಲಿಸಿದ್ದಾರೆ. ಇದೆಲ್ಲವೂ ಕಡೆ ಮನುಷ್ಯರಾದ ನಾವು ಸ್ಮರಿಸಿದ್ದೇವೆ ಅನ್ನಿಸ್ತದೆ. ನಂತರ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಮೆಹರೋಜ್ ಖಾನ್, ತುಮಕೂರಿನ ಸಿದ್ಧಗಂಗಾ ಮಠವು ಶಿಕ್ಷಣ ಹಾಗೂ ಅನ್ನದಾಸೋಹದ ಮೂಲಕ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸೇವೆಯನ್ನು ಮಾಡ್ತಾ ಇದೆ. ತಾನು ಊಟ ಮಾಡೋದಕ್ಕಿಂತ ಮೊದಲು ತನ್ನ ಕುಟುಂಬ, ತನ್ನ ಅಕ್ಕಪಕ್ಕ ಇರುವವರು ಊಟ ಮಾಡ್ತಿದ್ದಾರೆ ಅಂತ ನೋಡಿ ಅವರಿಗೆ ಊಟ ಕೊಟ್ಟು ನಂತರ ಊಟ ಮಾಡಬೇಕು ಅಂತ ಕುರಾನ್ನಲ್ಲಿ ಹೇಳಿದೆ. ಈ ಸೇವೆ ಅರ್ಥಪೂರ್ಣವಾಗಿ ಶ್ರೀಮಠದಲ್ಲಿ ನಡೆಯುತ್ತಿದೆ ಅಂತ ತಿಳಿಸಿದರು. ಮತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ, ಈ ಎರಡು ದೊಡ್ಡ ಕಾರ್ಯಗಳಿಂದ ಮಾನವ ಕುಲಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ನೀಡತಕ್ಕಂತಹ ಸೇವೆಯನ್ನ ಈ ಮಠ ಮಾಡ್ತಾ ಇದೆ. ನಾನು ಶ್ರೀವಾಣಿಯನ್ನ ಓದಬೇಕಾದ್ರೆ ಅದರಲ್ಲಿ ಒಂದು ವಿಚಾರವನ್ನ ತಿಳ್ಕೊಂಡೆ. ಹಸಿದವನಿಗೆ ಅನ್ನವನ್ನು ಕೊಡುವುದೇ ಧರ್ಮ, ಕತ್ತಲಲ್ಲಿ ಡೋಲಾಡುತ್ತಿರುವವನಿಗೆ ಬೆಳಕನ್ನೇ ಕೊಡುವುದು ಧರ್ಮ, ಬಿಸಿಲಿನಲ್ಲಿ ಬೇಯುತ್ತಿರುವವನಿಗೆ ನೆರಳು ಕೊಡುವುದೇ ಧರ್ಮ ಅಂತ ಶ್ರೀಮಣಿ. ಮಾನವತೆಯೇ ಅತೀ ದೊಡ್ಡ ಧರ್ಮ. ಇದು ಎಲ್ಲ ಧರ್ಮಗಳು, ಅದು ಯಾವುದೇ ಧರ್ಮಗಳಾಗಲಿ, ಯಾವುದೇ ಧರ್ಮದ
ನಂತರ ಸಿದ್ಧಗಂಗಾ ಹಿರಿಯ ಸ್ವಾಮಿಗಳು, ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಜಗತ್ತಿನಲ್ಲಿ ಎಲ್ಲ ಧರ್ಮಗಳಿಗೂ ಆಶ್ರಯ ಕೊಟ್ಟಿರುವ ಜಗತ್ತಿನ ಒಂದೇ ದೇಶ ಅದು ನಮ್ಮ ಭಾರತ. ನಮ್ಮ ದೇಶದಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಭೇದವೆನ್ನದೆ ಎಲ್ಲರೂ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇದ್ದೇವೆ ಅಂತ ಸಿದ್ಧಲಿಂಗ ಸ್ವಾಮಿ ತಿಳಿಸಿದರು. ಒಂದು ದಿವಸ ಸಂಜೆ ವೇಳೆಯಲ್ಲಿ ಬಂದು ಇಲ್ಲಿ ಉಪವಾಸವನ್ನು ಪ್ರಾರ್ಥನೆ ಮಾಡಿ ಉಪವಾಸವನ್ನು ಬಿಟ್ಟಂತಹ ಅದು ಯಾಕೆ ಪ್ರಚಾರನೇ ಗೊತ್ತಿಲ್ಲ ಅವ್ರು ಯಾರು ಬಂದು ಇಲ್ಲೇ ಕುತ್ಕೊಂಡಿದ್ದೆ ಹೊರಗಡೆ ಮುಂದೆ ಕುತ್ಕೊಂಡು ಅವ್ರು ಮಾಡಿ ಅದನ್ನು ಅಂತ್ಯಗೊಳಿಸಿದಂತಹ ಈ ವರ್ಷ ವಿಶೇಷವಾಗಿ ಮಕ್ಕಳೇ ಅವರು ಹೇಗೆ ಅವರು ರಂಜಾನ್ ಉಪವಾಸ ಬಿಡ್ತಾ ಇದೆ ಅಂದರೆ ನಿಮಗೆಲ್ಲರಿಗೂ ಸಿಹಿ ಭೋಜನವನ್ನು ಮಾಡಿಸಿ ಪ್ರಸಾದವನ್ನು ಮಾಡಿಸಿ ಅವರು ಎಲ್ಲರಿಗೆ ಇವತ್ತು ಪ್ರಸಾದವನ್ನು ವ್ಯವಸ್ಥೆ ಮಾಡಿಸಿ ಅವರ ಉಪವಾಸವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಎಲ್ಲ ವಿಮಾನ ಹೇಳ್ಕೊಳ್ಬೇಕಾಗಿರುವಂಥದ್ದು. ಧರ್ಮ ಯಾವುದಾದರೆ ನಾವೆಲ್ಲ ಏನಾಗಬೇಕು, ಮನುಷ್ಯರಾಗಬೇಕು, ಮಾನವರಾಗಬೇಕು. ಏನಾದರೂ ಆಗಿ ಮೊದಲು ಬದುಕುವಂಥದ್ದೇ ಎಲ್ಲ ಧರ್ಮಗಳ ಸಾರ ಆಗಿರುವಂಥದ್ದು. ಯಾವುದು ಎಲ್ಲರಿಗೆ ನಮಗೆ ಹಿತ ಅನ್ನಿಸ್ತದೆ, ನಮಗೆ ಒಳ್ಳೆಯದು ಅನ್ನಿಸ್ತದೆ, ಅದು ಇನ್ನೊಬ್ಬರಿಗೆ ಮಾಡುವಂಥದ್ದು ಧರ್ಮ. ನಮಗೆ ಯಾವುದು ಅಹಿತ ಅನ್ನಿಸ್ತದೆ, ಇನ್ನೊಬ್ಬರಿಗೆ ಮಾಡದೇ ಇರುವಂಥದ್ದು ಧರ್ಮ. ನಮಗೆ ಒಳ್ಳೆಯದಂದರೆ ಇನ್ನೊಬ್ಬರು ಒಳ್ಳೆಯದು ಮಾಡಿ, ನಮಗೆ ಇನ್ನೊಬ್ಬರಿಗೆ ಅದು ಮಾಡಕ್ಕೆ ಹೋಗಬಾರದು. ಇದು ನಿಜವಾದಂಥ ಧರ್ಮ ಅಂತ ಕರೆಸಿಕೊಂಡಿರುವಂಥದ್ದು. ಜೊತೆಗೆ ಧರ್ಮ ಅಂದ್ರೆ ಏನಪ್ಪ ಅಂದರೆ ಬಿದ್ದವರನ್ನ, ಹೇಳ್ತಾ ಇರುವಂಥವ್ರನ್ನ, ಕಷ್ಟದಲ್ಲಿರುವಂಥ ಮೇಲೆತ್ತುವಂಥವ್ರು ಯಾರು ಮಾಡ್ತಾರೋ ಅದು ನಿಜವಾದಂಥ ಧರ್ಮ ಅಂತ ಕರೆಸಿಕೊಂಡಿರುವಂಥದ್ದು. ಅದು ಎಲ್ಲ ಧರ್ಮದಲ್ಲಿಯೂ ಕೂಡ ಇರುವಂಥದ್ದು. ಹಾಗೆ ಇವತ್ತು ಇಸ್ಲಾಂ ಅಂದರೆ ಶಾಂತಿ ಅಂತ ಹೇಳಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ, ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯ ಡಾಕ್ಟರ್ ಶ್ರೀನಿವಾಸನ್, ಪಾಲಿಕೆ ಮಾಜಿ ಸದಸ್ಯ ನಯಾಜ್ ಅಹಮದ್, ರೈನಾ ಶರೀಫ್ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡರು ಹಾಜರಿದ್ದರು. ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಶ್ರೀರಂಗಪುರ ತಾಂಡದಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭೇಟಿ ನೀಡಿದ್ದು ಅಂಗನವಾಡಿ ಕಾರ್ಯಕರ್ತೆ ಸುಶೀಲಮ್ಮ ಅವರ ಕೆಲಸಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಅಂಗನವಾಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಕ್ಕಳಿಂದ ಕಲಿಕೆಯ ಪ್ರಗತಿ ವೀಕ್ಷಿಸಿ ಸಾರ್ವಜನಿಕರಿಂದ ಗೃಹಲಕ್ಷ್ಮಿ ಹಣ ಪಾವತಿ ಬಗ್ಗೆ ಮಾಹಿತಿ ಪಡೆದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಚೇತನ್ ಕುಮಾರ್ ಎಂಎನ್, ಸಿಡಿಪಿಒ ಡಿಜಿ ಸುನೀತಾ, ಕಾರ್ಯಕರ್ತೆ ಸುಶೀಲಮ್ಮ, ಮೇಲ್ವಿಚಾರಕಿ ಭಾಗ್ಯಲಕ್ಷ್ಮಿ ಅವರೊಂದಿಗೆ ಪರಿಶೀಲನೆ ನಡೆಸಲಾಯಿತು. ನಂತರ ತಿರುಮಣಿಯ ಸೋಲಾರ್ ಪಾರ್ಕ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ನಾಗಲಮಡಿಕೆ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ, ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಪ್ರಗತಿ ಹಾಗೂ ಮನೆ ಮನೆಗೂ ನೀರು ಸರಬರಾಜಿನ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿ ಸಂಗ್ರಹಿಸಿ ಸಮರ್ಪಕವಾಗಿ ನೀರಿನ ಸೌಲಭ್ಯ ನೀಡುವಂತೆ ಸೂಚಿಸಿದರು. ನಾಗಲಮಡಿಕೆ ಶ್ರೀರಂಗಪುರ ತಾಂಡದಲ್ಲಿ ಪಿಎಂ ಆವಾಸ್ ಯೋಜನೆಯಡಿ ನಿರ್ಮಿಸಲಾಗ್ತಾ ಇರುವ ಮನೆಗಳ ಪ್ರಗತಿ ಪರಿಶೀಲನೆ ಮಾಡಿ ಕೇರಾಂಪುರ ಗ್ರಾಮದ ಬಳಿ ನಿರ್ಮಾಣವಾಗ್ತಾ ಇರುವಂತಹ ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿಯ ನಿಲ್ದಾಣವನ್ನು ಪರಿಶೀಲಿಸಿದರು. ನಿಲ್ದಾಣಕ್ಕೆ ಕೇರಾಂಪುರ ಎಂದು ನಾಮಕರಣ ಮಾಡುವಂತೆ ಮನವಿ ಮಾಡಿದಾಗ ಹಿಂದೆ ನನ್ನ ಗಮನಕ್ಕೆ ಬಂದಿತ್ತು. ರೈಲ್ವೆ ಸಚಿವರಿಗೆ ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ಈ ಬಗ್ಗೆ ಚರ್ಚಿಸಲಾಗುವುದು ಅಂತ ತಿಳಿಸಿದರು. ನಮಸ್ಕಾರ. ಇವತ್ತು ಪಾವಗಡ ತಾಲೂಕಿಗೆ ವಿಸಿಟ್ ಮಾಡಿದ್ದೀವಿ. ನಾನು ಎಸಿ ಮತ್ತು ತಹಸೀಲ್ದಾರು. ವಿಸಿಟಿದ್ದು ಮುಖ್ಯ ಉದ್ದೇಶ ಒಂದು, ನಮ್ಮದು ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿಯೊಬ್ಬ BPL ಕಾರ್ಡ್ ವ್ಯಕ್ತಿಗೂ 15 kg ಅಕ್ಕಿ ಕೊಡ್ತಾ ಇದ್ದೀವಿ. ಸೊ ಅದನ್ನು ಸರಿಯಾಗಿ ಆಗ್ತಾ ಇಲ್ಲ ನಮ್ಮ ಪಾವಗಡ ತಾಲೂಕಲ್ಲಿ ಅಂತ ನೋಡಲಿಕ್ಕೆ ಬೆಳಗ್ಗೆ ಒಂದು 8 ಗಂಟೆಗೆ ವಿಸಿಟ್ ಮಾಡಿದ್ದೀವಿ. ಸೊ ಅಲ್ಲಿ ರೈತರಿಗೆ ಸಿಗ್ತಾ ಇದೆ, ಬಟ್ ಸ್ವಲ್ಪ 1 or 2 hours ಅವರಿಗೆ ವೆಯ್ಟ್ ಮಾಡಿ ತಗೊಳ್ಳೋಕ್ಕೆ ಆಗ್ತಾ ಇಲ್ಲ, ಬಿಸಿಲು ಜಾಸ್ತಿ ಇದೆ ಅಂತ. ಜನರು ಬೇಡಿಕೆ ಏನಂತ ಹೇಳಿದರೆ ಸ್ವಲ್ಪ ಬೇಗನೆ ಅಂಗಡಿಯನ್ನು ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು JD ಫುಡ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಬೆಳಗ್ಗೆ ಒಂದು 6 o'clock ಅಂಗಡಿ ಓಪನ್ ಮಾಡಿದರೆ ಜನರಿಗೆ ಅನುಕೂಲ ಆಗುತ್ತದೆ ಅಂತ. ಸೊ ಈಗ ಪ್ರತಿಯೊಬ್ಬರು ಕೂಡ ಏನು ಈ ತಿಂಗಳು 15 kg ಒಂದು ವ್ಯಕ್ತಿಗೆ BPL ಕಾರ್ಡಿಗೆ ಸಿಗುತ್ತೆ, ಅದನ್ನು ತಗೋಬೇಕು. ವ್ಯವಸ್ಥಿತವಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ, ಪಾವಗಡಲ್ಲಿ ಕೂಡ ನಡೀತಾ ಇದೆ. ಆಮೇಲೆ ಎರಡನೇದು, ಈಗ ತುಂಗಭದ್ರಾ ಪ್ರಾಜೆಕ್ಟ್ ಯಾವ ಮಟ್ಟಕ್ಕೆ ಈಗ ಇದೆ, ಫ್ಲಶಿಂಗ್ ಆಗಿದೆಯಾ, ಟೆಸ್ಟಿಂಗ್ ಆಗಿದೆಯಾ ಅಂತ ನೋಡಲಿಕ್ಕೆ ಬಂದಿದ್ದೀನಿ ನಾನು ಇವತ್ತು. ಲಾಸ್ಟ್ 2 weeks ಮುಂಚೆ ಬಂದಾಗ ಸ್ವಲ್ಪ ಅರ್ಬನ್ ಲೋಕಲ್ ಬಾಡಿ ಅಂದರೆ ಪಟ್ಟಣದಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು, ಕೋಆರ್ಡಿನೇಷನ್ ಇಶ್ಯೂಸ್. ಅದು ಈಗ ಸೆಟ್ ಮಾಡಿ ಎಲ್ಲ ವಾರ್ಡಲ್ಲಿ ಕೂಡ ಟ್ರಯಲ್ ರನ್ ನಡೀತಾ ಇದೆ. ಬಟ್ ಈಗ ಒಂದು 85 ವಿಲೇಜಸಲ್ಲಿ ಮಾತ್ರ ಸ್ವಲ್ಪ ಸೆಕೆಂಡ್
ಸೆಕೆಂಡ್ ಟ್ರಯಲ್ ರನ್ನು ಪ್ರಾಬ್ಲಮ್ ಇದೆ ಅಂತ ಈಗ ಕೆಲವು ಕಡೆ 20 ಕಡೆ ಪೈಪ್ ಡ್ಯಾಮೇಜ್ ಜಿಲ್ಲಾಧಿಕಾರಿಗಳ ಜೊತೆ ಮಧುಗಿರಿ ಎಸಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಡಿಎನ್ ವರದರಾಜು, ವೈದ್ಯಾಧಿಕಾರಿ ಡಾಕ್ಟರ್ ಜಿ ಕಿರಣ್, ಎಡಿ ಮಾರುತಿ ಪ್ರಸಾದ್, ಆರ್ಐ ಕಿರಣ್ ಕುಮಾರ್, ಚಿಕ್ಕಾಳಿ ಪಿಡಿಒ ಆಕಲಪ್ಪ ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀನಾಥ್, ಅಮೋಕ್ ಟಿವಿ, ಪಾವಗಡ. ಶಾಸಕ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ ನಾನು. ಅವರು ಇಡೀ ರಾಜ್ಯದ ಜನರಿಗೆ ಜ್ಞಾನ ತುಂಬುವ ಮಹಾನ್ ಕೆಲಸ ಮಾಡುತ್ತಾರೆ ಎಂದು ನೆಲಮಂಗಲದಲ್ಲಿ ಸಂಸದ ಸುಧಾಕರ್ ಟಾಂಗ್ ನೀಡಿದ್ದಾರೆ. ನೆಲಮಂಗಲ ತಾಲೂಕಿನ ಶಿವಗಂಗೆಯಲ್ಲಿ ಮಾತನಾಡಿದ ಅವರು, ಸಾಧು ಸಂತರು, ಪವಾಡ ಪುರುಷರು ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕ್ರಮ ಅಲ್ಲ. ಇವರು ಪವಾಡ ಪುರುಷರು ಯಾವುದೇ ಸಮುದಾಯಕ್ಕೆ ಸೀಮಿತ ಮಾಡಬಾರದು, ಮಾನವೀಯತೆ ಮೆರಿಬೇಕು ಅಂತ ಹೇಳಿದ್ದಾರೆ. ನಾವು ಅದನ್ನ ಬಿಟ್ಟು ಅವರ ಹೆಸರಲ್ಲಿ ರಾಜಕೀಯ ಮಾಡಬಾರದು. ಅವರಿಗೆ ತಾತಯ್ಯನವರೇ ಬುದ್ಧಿ ಕೊಡ್ಲಿ ಅಂತ ಶಾಸಕ ಪ್ರದೀಪ್ ಈಶ್ವರ್ಗೆ ಟಾಂಗ್ ನೀಡಿದ್ರು. ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವನಲ್ಲ ನಾನು. ಅವ್ರು ಇಡೀ ರಾಜ್ಯದ ಜನರಿಗೇನೆ ಜ್ಞಾನವನ್ನ ತುಂಬತಾ ಇರ್ತಕ್ಕಂಥ ಮಹಾನ್ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದೆ ಅವ್ರೇನು ಅಂತೇಳಿ. ಪ್ರಪಂಚ ನೋಡ್ಲಿ, ಇನ್ನೂ ಕೆಲವು ದಿವಸಗಳಿದೆ, ನೋಡ್ಲಿ. ಏನು ಹೇಳ್ತೀರಾ? ಹೇಳಲಿಕ್ಕಾಗುತ್ತೆ. ಸರ್ಕಾರಿ ಕೆಲಸ ಯಾವುದು? ಸಾಧು ಸಂತರು, ಪವಾಡ ಪುರುಷರ ಕಾರ್ಯಕ್ರಮವನ್ನ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ನಾವು ಹಿಂದೆ ಇದ್ದಾಗ ನಮ್ಮ ಸರ್ಕಾರ ಮಾಡಿತ್ತು. ಅದು ಸರ್ಕಾರ ಕಾರ್ಯಕ್ರಮ ಆಗ್ತದೆ. ಅದು ಒಂದು ಜಾತಿ ಕಾರ್ಯಕ್ರಮ ಆಗಲ್ಲ. ಅದು ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ ಆಗಲ್ಲ. ಇವತ್ತು ಭಕ್ತ ಕನಕದಾಸ್ ಇರ್ಬೋದು, ತಾತಯ್ಯನವರು ಇರ್ಬೋದು, ಇವ್ರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಮಾಡಕ್ಕೆ ಹೋಗ್ಬೇಡಿ. ಇವರು ಪವಾಡ ಪುರುಷರು. ಇಡೀ ಮನಕುಲಕ್ಕೋಸ್ಕರ, ಮನಕುಲ ಯಾವ ರೀತಿ ಬದುಕಬೇಕು, ಯಾವ ರೀತಿ ಸುಮಧುರವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನ ಇಟ್ಕೊಂಡು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಕೊಟ್ಟು ಹೋಗಿರುವಂಥದ್ದು. ಮಾನವೀಯತೆಯನ್ನ ಮೆರಿಬೇಕು ಅಂತೇಳಿ ನಾವು ಅದನ್ನ ಬಿಟ್ಟು ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಆ ಮಾರ್ಗವನ್ನ ಬಿಟ್ಟು ಅವರ ಹೆಸರಲ್ಲಿ ನಾವು ರಾಜಕೀಯ ಲಾಭವನ್ನು ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ವಿಶ್ವ ಮಾನವರಾಗಬೇಕು ಅಂತ ಅವ್ರು ಹೇಳಿದ್ರೆ ನಾವು ಅಲ್ಪ ಮಾನವರಾಗಕ್ಕೆ ಹೊರಟಿದ್ದೀವಿ. ತಾತಯ್ಯನವರೇ ಅವರಿಗೆ ಬುದ್ಧಿ ಕೊಡ್ಲಿ ಅಂತ ಹೇಳಬಹುದಷ್ಟೇ. ಚಿಕ್ಕನಾಯಕನಹಳ್ಳಿಯ ಜೋಗಿಹಳ್ಳಿ ಕಾಲೋನಿಯಲ್ಲಿ ಕಳಪೆ ರಸ್ತೆ ಕಾಮಗಾರಿಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಜೋಗಿಹಳ್ಳಿ ಕಾಲೋನಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯ ಗುಣಮಟ್ಟವನ್ನು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಸ್ಥಳೀಯರ ಪ್ರಕಾರ ರಸ್ತೆಗೆ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಲಾಗಿದ್ದು, ಇದರ ಪರಿಣಾಮವಾಗಿ ಕೆಲವು ತಿಂಗಳಲ್ಲಿ ರಸ್ತೆಯು ಹಾನಿಯಾಗುವ ಸಾಧ್ಯತೆ ಇದೆ. ಇದನ್ನು ಗಮನಿಸಿ ಅಲ್ಲಿನ ಜನತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ದುರಸ್ತಿ ಕಾರ್ಯವನ್ನು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಂಬಂಧಿತ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಆ ಕಡೆಲ್ಲೂ ಮಾಡ್ಕೊಂತಾರೆ, ಈ ಕಡೆಲ್ಲೂ ಮಾಡ್ಕೊಂತಾರೆ. ಇದೊಂದು ಏರಿಯಾ ಮಾತ್ರ ಕೈ ಬಿಡ್ತಾರೆ. ಇದು ಎಷ್ಟನೇ ವಾರ್ಡ್ ಬರುತ್ತಿದ್ದು? 2ನೇ ವಾರ್ಡ್ ಸೇರುತ್ತೆ. 2ನೇ ವಾರ್ಡ್ ಜೋಗಿಹಳ್ಳಿ ಕಾಲೋನಿ. ಈ ಕಾಲೋನಿ ಜನದ್ದು ಏನೈತೋ ಸವಲತ್ತು, ಯಾವ್ದನ್ನೂ ಸವಲತ್ತು ನಮಗೆ ತಲುಪಿಸ್ತಿಲ್ಲ. ಆಮೇಲೆ ಒಂದು ಮಾಹಿತಿ ಕೊಡಲ್ಲ. ಯಾರು ಮೈನ್ ರೋಡ್ ಒಂದೇನು ಮಾಡ್ಕೊಡಲ್ಲ. ಮೈನ್ ರೋಡ್ 8 ಮೀಟರ್ಗೆ ಒಂದು ರೈಸಿಂಗ್ ನಲ್ಲಿ ಐತೆ. ಇವೆರಡೂ ಬೀದಿಯಿಂದವ ಎಲ್ಲೈತೆ ರೈಸಿಂಗ್ ನಲ್ಲಿ? ಯಾಕೆ ಅಲ್ಲಿಯವರೇ ನೀರು ಕುಡಿತಾರ? ಇಲ್ಲವ್ರು ಯಾರು ನೀರು ಕುಡಿಯಲ್ವಾ? ಈ ಬೀದಿನೂ ಅಷ್ಟೇ, ಹಿಂದ್ಗಡೆ ಬೀದಿಲೂ ಅಷ್ಟೇ ರೈಸಿಂಗ್ ನಲ್ಲಿ ಇಲ್ಲ. ಅದೇ ಆ ಕಡೆಗೆ ಒಂದು 4-5 ಅದಾವೆ ಸುತ್ತಕೊಂಡ್ಬಂದು. ಮುಂಚೆ 2 ಇದ್ದು ರೈಸಿಂಗ್ ನಲ್ಲಿ, ಇಲ್ಲೂ ಇದ್ದು ಅವನು ಕೂಡ ಕಿತ್ತಾಕಿರು. ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಇಲ್ಲಿ. ಸಂಪುಳಿಲ್ಲ, ಇಲ್ಲಿ ಯಾರೋ ಸಂಪುಳಿಲ್ಲ. ಡ್ರಮ್ 4 ದಿವಸದಾಗ ಕಾಯ್ಬೇಕು. ಈಗ ಅಲ್ಲಿ ಹೋದ್ರೆ ಇಲ್ಲ ಹೋಗ್ಬೇಕು 1.5 ಕಿಲೋಮೀಟರ್ ನೀರು ತರಕ್ಕೆ. ಇನ್ನ ರೋಡ್ ವಿಷಯಕ್ಕೆ ಬಂದ್ರೆ ಇನ್ನ ಕಾಂಟ್ರಾಕ್ಟರ್ ಆಗಲಿ ಇಂಜಿನಿಯರ್ ಯಾರು ಬಂದಿಲ್ಲ. ಜನಪ್ರತಿನಿಧಿಗಳೇ ಇಲ್ಲಿಗೆ ಸ್ಪಂದಿಸಲ್ಲ. ಏನಕ್ಕೂ ಪ್ರತಿನಿಧಿಗಳು ಯಾರು ಸ್ಪಂದಿಸ್ತಾ ಇಲ್ಲ. ನಮ್ಮ ಕಷ್ಟ ಆಗಿದೆ, ಏನಕ್ಕರ ಆಗಿರ್ಲಿ, ಏನೈತೆ ಏನಿಲ್ಲ, ಏನೂ ಕೇಳಲ್ಲ. ನಾವು ಸೋತ್ ಸಾಕಾಗಿ ಲಾಸ್ಟ್ ಪೊಸಿಷನ್ಗೆ ಈ ಪೊಸಿಷನ್ಗೆ ಬಂದಿದೀವಿ. ಯಾರು ಬಂದಿಲ್ಲ ಇಲ್ಲಿಗೆ. ಈಜುಡಿಯರು ನೆನ್ನೆ ಬಂದಿದ್ರು, ಬಂದರು ಹೋದ್ರು, ಅವ್ರು ಇನ್ನೂ ಬಂದಿಲ್ಲ. ಅವರು ನನ್ನ ಕೆಲಸ ನಾವು ಮಾಡಿದ್ದೀವಿ. ಈಗ ರೋಡ್ನವರು ಆ ಕೆಲಸ ಮಾಡ್ಬೇಕಾಗಿರೋದು. ನಮ್ದೇನಾರ ತಪ್ಪಿದ್ರೆ ಹೇಳ್ರಿ. ಈಗ ಅವ್ರು UGD ಮಾಡಿದ್ದಾರೆ, ಅವ್ರು ಮುಂದಕ್ಕೆ ಅದ್ರ ಕಲೆಕ್ಷನ್ ಕೊಡ್ಬೇಕಾದ್ರೆ ಬರ್ತಾರೆ, ಮಾಡ್ತಾರೆ. ಈಗ ಅವ್ರದ್ದೇನೋ ತಪ್ಪಿದ್ದಿಲ್ಲ. ರೋಡ್ ಕೆಲಸ ಮಾಡೋರು ಇಲ್ಲಿ ಏನು 6 ಇಂಚ್ ಹೋಗಿ. ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸಲು ರಾಜ್ಯ ಸರ್ಕಾರ ಹೀಗೆ ಮಾಡ್ತಿದೆ. ಮರಡಿ ನಾಗಲಾಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ.
ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮರಡಿ ನಾಗಲಾಪುರದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಿಎಸ್ ಯಡಿಯೂರಪ್ಪ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ದೇಶದ ಯಾವುದೇ ರಾಜ್ಯ ಸರ್ಕಾರಗಳು ಧರ್ಮದ ಆಧಾರದ ಮೇಲೆ ಸರ್ಕಾರಿ ಕಾಂಟ್ರಾಕ್ಟ್ ಕೊಟ್ಟಿದ್ದು ಉದಾಹರಣೆಯಿಲ್ಲ. ನಮ್ಮ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ರೀತಿ ನಿರ್ಧಾರ ತೆಗೆದುಕೊಂಡಿದೆ. ಇದು ಒಂದು ಕಡೆ ದುರ್ದೈವ ಹಾಗೂ ಸಂವಿಧಾನದಲ್ಲೂ ಸಹ ಇದಕ್ಕೆ ಅವಕಾಶ ಇಲ್ಲ. ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸಲು ಸರ್ಕಾರ ಹೀಗೆ ಮಾಡ್ತಾ ಇದೆ. ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರು ಹಿಂದುಳಿದವರನ್ನ ಮರೆತಿದ್ದಾರೆ. ಇದಕ್ಕೆ ಭಗವಂತ ಖಂಡಿತ ಒಳ್ಳೆಯದು ಮಾಡಲ್ಲ. ಬ್ರಿಟಿಷರು ಹೊಡೆದಾಡುವ ನೀತಿಯನ್ನ ಸಿದ್ದರಾಮಯ್ಯ ಮುಂದುವರಿಸುತ್ತಿದ್ದಾರೆ. ಇದನ್ನ ಬಿಜೆಪಿ ಖಂಡಿಸುತ್ತಿ ಸದನದ ಒಳಗೆ ಹೊರಗೆ ಹೋರಾಟ ಮಾಡ್ತೇವೆ ಅಂತ ತಿಳಿಸಿದ್ರು. ದೇಶದ ಯಾವುದೇ ರಾಜ್ಯ ಸರ್ಕಾರಗಳು ಧರ್ಮದ ಆಧಾರವಾಗಿ ಈ ರೀತಿ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇಲ್ಲ. ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರ್ಕಾರಿ ಟೆಂಡರ್ಗಳಲ್ಲಿ ಇವತ್ತು 4% ರಿಸರ್ವ್ ಮಾಡ್ತೇವೆ ಮುಸಲ್ಮಾನರಿಗೆ ಅಂತ ಹೇಳಿರ್ತಕ್ಕಂಥದ್ದು ದುರ್ದೈವ. ಒಂದು ಕಡೆ ದುರ್ದೈವ ಆದರೆ ಸಂವಿಧಾನದಲ್ಲಿ ಇದು ಅವಕಾಶನೇ ಇಲ್ಲ. ಅಸಂವಿಧಾನಾತ್ಮಕ ನಿರ್ಧಾರವನ್ನೇ ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಮಟ್ಟಕ್ಕೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಹಿಡಿಬಹುದು ಅಂತೇಳಿ ಯಾರೂ ಕೂಡ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳನ್ನು ಮರೆತುಕೊಟ್ಟಿದ್ದಾರೆ. ಅಹಿಂದ ಅಂತ ಹೇಳ್ಕೊಂಡು ಬಂದು ಕೇವಲ ಅಲ್ಪಸಂಖ್ಯಾತರನ್ನ ಮುಂದೆ ಹಿಡ್ಕೊಂಡು ಹಿಂದುಳಿದ ವರ್ಗಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಎಲ್ಲ ಸಮುದಾಯಗಳನ್ನು ನಿರ್ಲಕ್ಷಣೆ ಮಾಡಿ ಕೇವಲ ಅಲ್ಪಸಂಖ್ಯಾತರನ್ನ ಖುಷಿಪಡಿಸಿಕೊಂಡಿರ್ತಕ್ಕಂಥದ್ದು ಖಂಡಿತ ಭಗವಂತ ಒಳ್ಳೇದು ಮಾಡೋದಿಲ್ಲ. ಮತ್ತು ಈ ನಿರ್ಧಾರ ಧರ್ಮಗಳ ಮಧ್ಯೆ ಹೊಡಿತಕ್ಕಂಥ ಏನು ಹಿಂದೆ ಬ್ರಿಟಿಷರು ಹೊಡೆದಾಡುವ ನೀತಿಯನ್ನು ಅನುಸರಿಸ್ತಾ ಇದ್ರು ಅಂತ ನಾವು ಕೇಳ್ತಾ ಇದ್ವಿ. ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಜನ್ಮದಿನದ ಅಂಗವಾಗಿ ಕೊರಟಗೆರೆ ತಾಲೂಕಿನ ಬೈಚಪುರ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರೆಡ್ಡಿ ಹಾಗೂ ಅಭಿಮಾನಿಗಳು ಸೇರಿ 10 ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಸಿಹಿಯನ್ನ ವಿತರಣೆ ಮಾಡಿದ್ದಾರೆ. ಬೈಚಪುರ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರೆಡ್ಡಿ ಹಾಗೂ ಗ್ರಾಮದ ಅಪ್ಪು ಅಪ್ಪಟ ಅಭಿಮಾನಿಗಳಿಂದ ಕರ್ನಾಟಕ ರತ್ನ, ಅಭಿಮಾನಿಗಳ ಆರಾಧ್ಯ ದೈವ, ಬೆಟ್ಟದ ಹೂವು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಪ್ರತಿ ವರ್ಷವೂ ಇಂತಹ ಒಂದಲ್ಲ ಒಂದು ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದು, ಈ ಬಾರಿ ಕೊರಟಗೆರೆ ತಾಲೂಕಿನ 10 ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಸಿಹಿ ವಿತರಣೆ ಮಾಡಲಾಗಿದೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟರೆಡ್ಡಿ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಈ ದಿನ ತಮಗೆಲ್ಲ ಗೊತ್ತೇ ಇದೆ, ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಒಂದು ಬೈಚಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ತಿಪ್ಪೇಶ್ ಅವರು ಮತ್ತು ಯುವ ಮುಖಂಡರಾದಂತಹ BS ವೆಂಕಟರೆಡ್ಡಿ ಅವರು ಮತ್ತು ಎಲ್ಲ ಸರ್ವ ಸದಸ್ಯರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮತ್ತು ನಮ್ಮ ಗ್ರಾಮದ ಹಿರಿಯರು ಆದಂತಹ ಲಕ್ಷ್ಮೀಪತಣ್ಣ ಅವರು ಎಲ್ಲರೂ ಒಗ್ಗೂಡಿಸಿಕೊಂಡು ಎಲ್ಲರೂ ಒಮ್ಮತವಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಹೆಸರನ್ನು ಅಜರಾಮರವಾಗಿ ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಮಾಜಕ್ಕೆ ಅವರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ. ಹಲವಾರು ಬಡ ಹೆಣ್ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವಾದ ಒಂದು ಭಾರವನ್ನು ಹೊತ್ತಿ ಆ ಒಂದು ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ನೀಡ್ತಾ ಬರ್ತಿದ್ರು. ಮತ್ತು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಬಂದರು. ಅವರ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಕೇವಲ ಅವರು ಒಬ್ಬ ನಟನಾಗಿ ನಮ್ಮಲ್ಲಿ ಉಳ್ಕೊಂಡಿಲ್ಲ, ಒಬ್ಬ ವ್ಯಕ್ತಿಯಾಗಿ ನಮ್ಮ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾರೆ. ಅವರ ವ್ಯಕ್ತಿತ್ವವನ್ನು, ಅವರಿಂದ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಅವರ ಒಂದು ವ್ಯಕ್ತಿತ್ವವನ್ನು ನಾವು ಅಥವಾ ಅವರ ಸಮಾಜಮುಖಿ ಕಾರ್ಯವನ್ನು ನಾವು ಮುನ್ನಡೆಸ್ಕೊಂಡು ಹೋಗೋಣ ಎನ್ನುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಬಹಳ ಸಂತೋಷದಾಯಕವಾದಂಥ ವಿಚಾರ ಆಗಿದ್ದು, ಮತ್ತು ಈ ಒಂದು ಲೇಖನ ಸಾಮಗ್ರಿಗಳನ್ನು ನಮ್ಮ ಶಾಲೆಗೆ ಬಂದು ವಿತರಣೆ ಮಾಡಿ ನಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ
ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದಿನ ವರ್ಷವೂ ಸಹ ಭಗವಂತ ಅವರಿಗೆ ಈ ಥರದ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ. ಇದು ಹಂತ ಹಂತವಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಈ ಥರ ಸಮಾಜಮುಖಿ ಕೆಲಸಗಳು ಸಾಗಲಿ ಅಂತ ಬಯಸ್ತಾ ನಾನು ಒಂದೆರಡು ಮಾತುಗಳನ್ನ ಕುಮಾರ್. ಈ ಸಂದರ್ಭದಲ್ಲಿ ಬೈಚಾಪುರ ಸರ್ಕಾರಿ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮದ ಮುಖ್ಯಸ್ಥರು, ಮುಖಂಡರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಅಪ್ಪು ಅಭಿಮಾನಿಗಳು ಹಾಜರಿದ್ದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಪವರ್ ಸ್ಟಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆ ಕೊರಟಗೆರೆ ಪಟ್ಟಣದ ಸಂಜೀವಿನಿ ಸೈಬರ್ ಸೆಂಟರ್ ಬಳಿ ನಿರ್ಮಿಸಿರುವ ಅಪ್ಪು ಪುತ್ಥಳಿಗೆ ಅಭಿಮಾನಿಗಳು ಪುಷ್ಪಾರ್ಚನೆ ಸಲ್ಲಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸುರಕ್ಷಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಶಿವಶಂಕರ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಪ್ಪು ಅಭಿಮಾನಿಗಳ ಬಳಗದ ವತಿಯಿಂದ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದೇವೆ. ಈಗಿನ ಯುವ ಪೀಳಿಗೆಗೆ ಅಪ್ಪು ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದರೆ ಉತ್ತಮ ವಾಸ್ತು ಸಮಾಜ ನಿರ್ಮಾಣವಾಗುತ್ತೆ ಅಂತ ತಿಳಿಸಿದರು. ಇವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಅವರು ಈ ಚಿತ್ರರಂಗದಲ್ಲೇ ಮೇರು ನಟರು. ಅವ್ರನ್ನ ಮೀರಿದಂಥ ನಟ ಇನ್ನೊಂದಿಲ್ಲ, ಹುಟ್ಟೋದು ಮುಂದಕ್ಕೆ ಹುಟ್ಟೋದು ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ಈ ಸಂಜೀವಿನಿ ಗೆಳೆಯರ ಬಳಗದಿಂದ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷವೂ. ಹಾಗಾಗಿ ಇಂಥ ನಟರಿಗೆ ಈ ಸಂದರ್ಭದಲ್ಲಿ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೊಮ್ಮೆ ಹುಟ್ಟು ಬರಲಿ, ಈ ಚಿತ್ರರಂಗನ ಬೆಳಗಲಿ ಅಂತ ಹೇಳಿ ಈ ಸಂಜೀವಿನಿ ಬಳಗದ ವತಿಯಿಂದ ನಾವು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಅವರ ಜನ್ಮದಿನಾಚರಣೆಗೆ ಶುಭ ಕೋರ್ತಾ ಇದ್ದೀವಿ ಸಂಜೀವಿನಿ ಗೆಳೆಯರ ಬಳಗ ಮತ್ತು ಅಭಿಮಾನಿ ಬಳಗದಿಂದ. ಹಾಗೆ ಬೇಳೆ ಮತ್ತು ಪಲಾವು, ಎಲ್ಲ ರೀತಿಯ ಮಜ್ಜಿಗೆ, ಅನ್ನ ಸಂತರ್ಪಣೆ ಎಲ್ಲನ ಅವ್ರ ಹೆಸರಿನ ಮೇಲೆ ನಾವು ವಿನಿಯೋಗ ಮಾಡ್ತಾ ಇದ್ದೀವಿ. ಸುಮಾರು ತೀರಿ ಹೋಗಿ 3 ವರ್ಷಗಳಿಂದ ಅವರ ಈ ಜನ್ಮ ದಿನಾಚರಣೆ ನಾವು ಈ ಸಂಜೀವಿನಿ ಗೆಳೆಯರ ಬಳಗದಿಂದ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಎ ಶಿವಶಂಕರ್ ಅಂತೇಳಿ, ಶ್ರೀ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಈ ಸಂಜೀವಿನಿ ಅಪ್ಪು ಏನು ಸ್ಟ್ಯಾಚ್ಯೂ ಇದೆಯಲ್ಲ, ಇದರ ರೂವಾರಿಗಳು ನಾವೇನು. ಅಪ್ಪು ಅಭಿಮಾನಿ ಕಾಂತರಾಜ್ ಮಾತನಾಡಿ, ನಮ್ಮ ಚಿಕ್ಕ ವಯಸ್ಸಿಂದ ಪುನೀತ್ ರಾಜ್ಕುಮಾರ್ ಅವರ ಚಲನಚಿತ್ರಗಳನ್ನು ನೋಡಿಕೊಂಡು ನಾವು ಬೆಳೆದಿದ್ದೇವೆ. ಅವರು ನಡೆದು ಬಂದ ಹಾದಿಯಲ್ಲಿ ನಾವು ಸಾಗುತ್ತಿದ್ದೇವೆ. ಅದರಂತೆ ಅವರ ಹುಟ್ಟುಹಬ್ಬದ ದಿನವಾದ ಇಂದು ಅವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅತ್ಯಂತ ಸಂಭ್ರಮದಿಂದ ಅವರ ಜನ್ಮದಿನವನ್ನು ಆಚರಿಸಿದ್ದೇವೆ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅಂತ ತಿಳಿಸಿದರು. ದಿನಾಂಕ 17/3/1975 ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತೆ. ಆ ನಕ್ಷತ್ರ ಇಡೀ ದೇಶದಾದ್ಯಂತ ಕರ್ನಾಟಕ ರತ್ನವಾಗಿ ಸಾರ್ವಜನಿಕವಾಗಿ ಯಾರಿಗೂ ಅರಿವಿಲ್ಲದಂತೆ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಏನು ಇಟ್ಟುಕೊಳ್ಳದೆ ತುಂಬ ನೊಂದಂತಹ ಜೀವಗಳಿಗೆ, ನೊಂದಂತಹ ಜನಗಳಿಗೆ, ಬಡವರಿಗೆ ಆಸರೆಯಾಗಿ ಕಣ್ಣಿಗೆ ಕಾಣದಂತಹ ಎಷ್ಟೋ ಕೆಲಸಗಳನ್ನು ಅವರು ಮಾಡಿದ್ದು, ಅವರು ಈ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಶಕ್ತಿಯಾಗಿ ಈ ಮೇರು ನಟನಾಗಿ ಈ ರಾಜ್ಯದಲ್ಲಿ ಬೆಳಗಿದ್ದಾರೆ. ಅವರು ಇವತ್ತು ಈ ಸಂದರ್ಭದಲ್ಲಿ ಸಂಜೀವಿನಿ ಸೈಬರ್ ಸೆಂಟರ್ ಮಾಲೀಕರು, ಅಭಿಮಾನಿ ಬಳಗದ ಸದಸ್ಯರು, ಸಾರ್ವಜನಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಿಕ್ಷಕರ ಸಮ್ಮುಖದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಉದ್ದೇಶಿಸಿ ಶಿಕ್ಷಣಾಧಿಕಾರಿ ನಟರಾಜ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಯಾವುದೇ ಅವ್ಯವಹಾರ ಆಗದಂತೆ ತುಂಬಾ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು. ಸ್ವಲ್ಪ ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ಲೋಪ ಆಗದ ರೀತಿ ನೋಡ್ಕೊಳ್ಬೇಕು. ಇದಕ್ಕೆ ಮುಖ್ಯ ಅಧೀಕ್ಷಕರು, ಸಿಬ್ಬಂದಿಗಳು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆನ ಅತ್ಯಂತ ಸುವ್ಯವಸ್ಥಿತವಾಗಿ ಒಂದು ಸಣ್ಣ ಚುಕ್ಕೆ ಬಾರದಂತೆ ಕೆಲಸ ನಿರ್ವಹಣೆ ಮಾಡಿ ಅಂತ ತಿಳಿಸಿದ್ರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಅವ್ಯವಹಾರಗಳು ಆಗದ ರೀತಿಯಲ್ಲಿ ಎಕ್ಸಾಮ್ ಅನ್ನ ತುಂಬಾ ವ್ಯವಸ್ಥಿತವಾಗಿ ಆಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಕೂಡ ಯಾವುದೇ ಪರೀಕ್ಷಾ ಕೇಂದ್ರದಲ್ಲಿ ಲೋಪ ಆಗದ ರೀತಿಯಲ್ಲಿ ಎಲ್ಲ ಮುಖ್ಯ ಅಧೀಕ್ಷಕರು ಹಾಗೂ ಪೇಪರ್ ಕಸ್ಟೋಡಿಯನ್ಸ್ ತಾವೆಲ್ಲರೂ ಕೂಡ ಹೆಚ್ಚಿನ ಕಾಳಜಿ ವಹಿಸಿ
ಈ ಬಾರಿಯ SSLC ಪರೀಕ್ಷೆಯನ್ನ ಅತ್ಯಂತ ಸುವ್ಯವಸ್ಥಿತವಾಗಿ ಒಂದು ಸಣ್ಣ ಚುಕ್ಕೆನೂ ಬಲ್ಲದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಅನ್ನ ನಡೆಸ್ಕೊಳ್ಬೇಕಾಗುತ್ತೆ. ಅಂಡ್ ದೆನ್ ಟಿವಿ ಇದೆ, ವೆಬ್ ಕ್ಯಾಮ್ರಾ ಇದೆ, ಅದು ಪರೀಕ್ಷೆಯ ಪೂರ್ಣ ಸಮಯದಲ್ಲಿ ವರ್ಕ್ ಆಗಬೇಕು. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅದು ಸ್ಟಾಪ್ ಆಗಬಾರ್ದು. ಏನು ಪವರ್ ಹೋದ್ರೆ UPS ಆಟೋಮೆಟಿಕಲಿ ರನ್ ಆಗಬೇಕು. ಪರೀಕ್ಷಾ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೆಬ್ ಕ್ಯಾಮ್ರಾ ಆಫ್ ಆಗದ ರೀತಿಯಲ್ಲಿ ತಾವು ಗಮನ ಹರಿಸಬೇಕಾಗುತ್ತೆ. ಯಾಕೆಂತಂದ್ರೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅದನ್ನ ವಾಚ್ ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಒಂದು ನಿಮಿಷ ಕೂಡ ವೆಬ್ ಕ್ಯಾಮ್ರಾ ಆಫ್ ಆಗದ ರೀತಿಯಲ್ಲಿ ಚೀಫ್ ಸೂಪರಿಂಟೆಂಡೆಂಟ್ಸ್ ಅದಕ್ಕೆ ಬೇಕಾದಂತ. ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಜೈ ಭುವನೇಶ್ವರಿ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದ ಆಶ್ರಯದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬವನ್ನು ಪ್ರಜಾ ವಿಮೋಚನಾ ಚಳವಳಿ ಸಮತವಾದ ರಾಜ್ಯ ಕಾರ್ಯಾಧ್ಯಕ್ಷ ದಾಸರಬೀದಿ ಮುರಳಿ ಅವರ ಮುಂದಾಳತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಹಾಗೂ ಪುನೀತ್ ಅವರ ಭಾವಚಿತ್ರವಿರುವ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುವ ಮೂಲಕ ಅವರ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪ್ರಜಾ ವಿಮೋಚನಾ ಚಳವಳಿ ಸಮತವಾದ ರಾಜ್ಯ ಕಾರ್ಯಾಧ್ಯಕ್ಷ ದಾಸರಬೀದಿ ಮುರಳಿ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಸೇವೆ ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ. ಅವರ ಆದರ್ಶ ಇಂದಿನ ಯುವಕರು ಮೈಗೂಡಿಸಿಕೊಳ್ಳಬೇಕು. ಅವರ ದಾನ ಧರ್ಮ ಮಾಡಿರುವುದನ್ನು ಪ್ರಚಾರಕ್ಕೆ ಇಷ್ಟಪಡದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರತಿ ವರ್ಷ ಅಪ್ಪು ಅವರ ಹೆಸರಿನಲ್ಲಿ ಸೇವಾ ಚಟುವಟಿಕೆ ಮಾಡ್ತಾ ಇದ್ದು, ಮುಂದೆಯೂ ಕೂಡ ಅವರ ಹೆಸರಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತೇವೆ ಅಂತ ತಿಳಿಸಿದರು. ಅತಿ ಮುಖ್ಯವಾಗಿ ಇಲ್ಲಿ ಟೆಂಪೋ ಮಾಲೀಕರು ಮತ್ತು ಆಟೋ ಚಾಲಕರು ಮತ್ತು ಮಾಲೀಕರು ವತಿಯಿಂದ ಪ್ರತಿ ವರ್ಷವೂ ಸಹ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷದಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದ್ಕೊಂಡು ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇವರಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂಥ H. ಬಾಲಕೃಷ್ಣ ಸರ್ ಅವರು ಸುಮಾರು 200 ಮಕ್ಕಳಿಗೆ ಬುಕ್ಸು ಮತ್ತು ಪೆನ್ನು ಮತ್ತು ರಬ್ಬರನ್ನು ನೀಡಲಾಗಿದೆ ಮತ್ತು ಅನ್ನಸಂತರ್ಪಣೆಗಳನ್ನು ಕೇಕ್ಗಳನ್ನು ವಿತರಿಸಿ ಇವತ್ತು ಮಕ್ಕಳಿಗೆ ಸಿಹಿ ಹಂಚಿ ನಾವು ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕ್ಯಾಲೆಂಡರನ್ನು ಇವತ್ತು ಬಿಡುಗಡೆಯನ್ನು ಮಾಡಿದ್ದೀವಿ. 50ನೇ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆಯನ್ನು ಮಾಡಿದ್ದೀವಿ. ಏನಿವತ್ತು ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ಅವ್ರು ಮಾಡಿರುವಂಥ ಕರ್ನಾಟಕಕ್ಕೆ ಅವ್ರದ್ದು ಭಾಳ ಮುಖ್ಯವಾದಂಥ ಸೇವೆ ಇದೆ. ಅದರಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅನಾಥಾಶ್ರಮಗಳಲ್ಲಿ ದಾನ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಅವರಿಗೆ ಕರ್ನಾಟಕ ರತ್ನ ಅಂತ ಹೇಳಿ ಸರ್ಕಾರ ಅವರಿಗೆ ಬಿರುದನ್ನು ನೀಡಿದೆ. ಹಾಗಾಗಿ ಇನ್ನು ಮುಂದೆನೂ ಸಹ ನಾವು ನಮ್ಮ ಕೈಲಾದಷ್ಟರ ಮಟ್ಟಿಗೆ ನಾವು ದಾನ ಧರ್ಮಗಳನ್ನು ಮಾಡ್ತಾ ಅವರ ಹೆಸರಿನಲ್ಲೇ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅಂತ ಈ ಕಾರ್ಯಕ್ರಮದಲ್ಲಿ ಆಟೋ ಮಾಲೀಕರಾದಂಥ ಅಶೋಕ್ ಅವರು. ದೇವನಹಳ್ಳಿ ತಹಶೀಲ್ದಾರ್ ಬಾಲಕೃಷ್ಣ ಮಾತನಾಡಿ, ಎಂದು ಮರೆಯಲಾಗದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದ ಸಂದರ್ಭದಲ್ಲಿ ನಾನು ಆ ಭಾಗದ ತಹಶೀಲ್ದಾರ್ ಆಗಿ ಕರ್ತವ್ಯದಲ್ಲಿದ್ದೆ. ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಿರ್ವಹಿಸಿದ್ದೇನೆ. ಅವರು ಸಮಾಜಕ್ಕೆ ನೀಡಿದ ಸೇವೆ ನಮಗೆ ಮಾದರಿಯಾಗುತ್ತೆ. ಮುಂದಿನ ದಿನದಲ್ಲಿ ನಾವು ಅಪ್ಪುರಂತೆ ಸೇವೆಯಲ್ಲಿ ತೊಡಗಬೇಕು. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು. ಅದರಂತೆ ಅವರು ಸಹ ಸೇವೆ ಯಾವ ಪ್ರಚಾರದ ಗೀಳಿಗೆ ಹೋಗದೆ ಎಲೆಮರೆ ಕಾಯಿಯಂತೆ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಅಂತ ತಿಳಿಸಿದರು. ಬಹಳ ಒಂದು ಸಂತೋಷವಾಗಿ ಮಾಡ್ತಾ ಇದ್ದಾರೆ. ನಮಗೂ ಇವ್ರು ಇಷ್ಟು ಹುಮ್ಮಸ್ ನೋಡಿ, ನನಗೂ 60 ವರ್ಷ ನನಗೂ ಹುಮ್ಮಸ್ ಕೊಡ್ತಾ ಇದ್ದೀವಿ. ನಾವೇ ಮಾಡಬಾರ್ದು ಇದರಲ್ಲಿ ನಾನು ಇವ್ರನ್ನ ನಾನೇ ಪ್ರೋಟೋಕಾಲ್ ಆಫೀಸರ್ ಆಗಿದ್ದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ನಾನೇ ಮಾಡಿದ್ದೆ ಅವ್ರಿಗೆಲ್ಲ ಕಾರ್ಯಕ್ರಮಗಳು. ಮುಂದೆ ನಿಂತು ಅವರ ಒಂದು 10:15ಗೆ ನಮಗೆ ಮೆಸೇಜ್ ಬರುತ್ತೆ, ಈ ಥರ ಪುನೀತ್ ರಾಜ್ಕುಮಾರ್ ನಮ್ಮ ಜಿಲ್ಲಾಧಿಕಾರಿಗಳು ನಾವು ಇಬ್ಬರು ಹೋಗಿ ಕಟ್ಟಿರುವಷ್ಟು ಬೇಗದಲ್ಲಿ ಅವ್ರಿಗೆಲ್ಲ ಪಾರ್ಥಿವ ಶರೀರ ಎಲ್ಲ ಮಾಡ್ತೀವಿ. ಅದರಿಂದ ಕಟ್ಟಿರುವ ಕುಡಿಯೋ ನೀರು ಅವರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಅಲ್ಲಿ ಜಾಗ ಎಲ್ಲ ಕುರ್ಸಿದ್ದು ನಾವೇ. ಗೋಪಾಲ ಇರ್ಬೋದು, ನಾನು ಮತ್ತು S. R. ವಿಶ್ವನಾಥ್ ಸಾಹೇಬರು ಮತ್ತು ರಾಕೇಶ್ ಸಾಹೇಬರು ಮತ್ತು ಮುರಳಿಯವರು ಮತ್ತು ಚಿನ್ನಗೌಡರು ಇಷ್ಟು ಜನ ಸೇರಿ ನಾವೆಲ್ಲ ಜಾಗ ಎಲ್ಲ ಕುರಿಸಿ ಅವರ ಅಂತಿಮ ಸಂಸ್ಕಾರವನ್ನು ನಾವು ಭಾಳ ಯಶಸ್ವಿಯಾಗಿ ಯಾವುದೇ ಒಂದು ಲೋಪ ಬರದಂತೆ ಮಾಡಿ ಒಳ್ಳೆ ಹೆಸರು ತಗೊಂಡಿವಿ ನಾವು ಆ ಟೈಮಲ್ಲಿ. ಆ ಕಾರ್ಯಕ್ರಮಕ್ಕೆ 50ನೇ ವರ್ಷದ ಜನ್ಮದಿನದಲ್ಲಿ ಎಲ್ಲರೂ ಆನಂದವಾಗಿ ಭಾಗವಹಿಸಿದ್ದಾರೆ. ಇವೆಲ್ಲ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಕ್ಕಂಥ ವಿನಾಯಕ ಆಟೋ ಟೆಂಪೋ ಮತ್ತು ಚಾಲಕ ಸಂಘಕ್ಕೆ ಅನಂತ ಉಳ್ಕೊಳ್ಳುತ್ತ ನಿಟ್ಟಿನ ಪುನೀತ್ ರಾಜ್ಕುಮಾರ್ ಅವರನ್ನ ಅನುಸರಣೆ ಮಾಡೋದು ಹೇಳ್ತೀನಿ.
ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಬಾಲರಾಜ್, ಮಾಜಿ ಸದಸ್ಯ ಕಾಳಪ್ಪನವರ ವೆಂಕಟೇಶ್, ಪ್ರಜಾ ವಿಮೋಚನಾ ಚಳವಳಿ ಸಮತಾವಾದ ತಾಲೂಕು ಅಧ್ಯಕ್ಷ ಕಾಂತರಾಜು, ಉಪಾಧ್ಯಕ್ಷ ರಮೇಶ್, ಸದಸ್ಯ ಮುನಿಕೃಷ್ಣ, ಮುಖಂಡರಾದ ಕಲ್ಲೇಶ್ ಹಾಗೂ ಇತರರು ಭಾಗಿಯಾಗಿದ್ದರು. ಅಕ್ಷಯ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.